ಎಲ್ರಿಗೂ ಸ್ವಾಗತ. ವೈದಿಕ ಶಾಸ್ತ್ರದಲ್ಲಿ 27 ನಕ್ಷತ್ರಗಳು ಒಂದೊಂದು ರೀತಿಯ ಗುಣಗಳನ್ನು ಪಾಲಿಸುತ್ತವೆ. ಪ್ರತಿಯೊಂದಕ್ಕೂ ತನ್ನದೇ ಆದ ಗುಣಗಳಿವೆ, ಅದರದೇ ಆದ ಮಹತ್ವವಿದೆ. ಯಾವ ನಕ್ಷತ್ರದಲ್ಲಿ ಜನಿಸಿದ್ದೀರೋ ನಿಮ್ಮ ಭವಿಷ್ಯ ಅದರ ಹಿಂದೆ ನಿರ್ಧಾರವಾಗುತ್ತದೆ. ನೀವು ಯಾವ ಜನ್ಮ ನಕ್ಷತ್ರದಲ್ಲಿ ಜನಿಸಿರುತ್ತೀರೋ ಅದರಿಂದ ನಿಮಗೆ ಒಂದಿಷ್ಟು ಲಾಭಗಳಿರುತ್ತವೆ. ಕೆಲವು ನಕ್ಷತ್ರಗಳು ಹೆಚ್ಚು ಬುದ್ಧಿವಂತರು, ಅಧ್ಯಯನಶೀಲರು, ಹಾಗೆ ಹೆಚ್ಚು ಆರ್ಥಿಕವಾಗಿ ಬಲವುಳ್ಳವರು ಆಗಿರುತ್ತಾರೆ. ಹಾಗೆ ಕೆಲವರಿಗೆ ಕೆಲಸದಲ್ಲಿ ಮುಟ್ಟಿದ್ದೆಲ್ಲ ಯಶಸ್ಸು, ವ್ಯವಹಾರದಲ್ಲೂ ಯಶಸ್ಸು ಗಳಿಸುವುದನ್ನು ನೋಡಬಹುದು. ಇದೆಲ್ಲದಕ್ಕೂ ನಕ್ಷತ್ರಗಳು ಕಾರಣವಾಗುತ್ತವೆ. ನಿಮ್ಮ ರಾಶಿ ಹಾಗೂ ಜನ್ಮಕುಂಡಲಿಯ ಗ್ರಹಗತಿಗಳ ಆಧಾರದ ಮೇಲೆ ಎಲ್ಲವೂ ನಿರ್ಧರಿತವಾಗುತ್ತದೆ. ಆದರೆ ಕೆಲವೇ ನಕ್ಷತ್ರಗಳಲ್ಲಿ ಹುಟ್ಟಿದವರಿಗೆ ಶ್ರೀಮಂತರಾಗುವಂತಹ ಅವಕಾಶ ಇರುತ್ತದೆ ಎಂದು ಹೇಳಲಾಗುತ್ತದೆ. ಶ್ರೀಮಂತರಾಗುವುದು ಅಂದರೆ ಸಂಪತ್ತಿನ ಕ್ರೋಢೀಕರಣ ಎನ್ನಬಹುದು. ಈ ಕೆಲಸ ಯಾವುದೇ ಅಡ್ಡಿ ಆತಂಕ ಇಲ್ಲದೆ ಪೂರ್ಣವಾಗುವುದು. ಅವರು ಯಾವುದೇ ಕೆಲಸ ಹಿಡಿದರೂ ಅದರಿಂದ ಲಾಭ ಮಾಡುತ್ತಾರೆ ಮತ್ತು ಯಶಸ್ವಿಯಾಗುತ್ತಾರೆ. ಆದರೆ ಕೆಲವೊಂದು ನಕ್ಷತ್ರದವರಲ್ಲಿ ಈ ಅದೃಷ್ಟ ಹಲವು ವರ್ಷದ ಬಳಿಕ ಬರಬಹುದು. ಇಲ್ಲವೇ ಒಂದಿಷ್ಟು ನಕ್ಷತ್ರದಲ್ಲಿ ಶುಭ ಸಂಕೇತಗಳು ಕೆಲವೇ ವರ್ಷಗಳ ಕಾಲ ಇರಬಹುದು. ಹಾಗಾದರೆ ಯಾವ ನಕ್ಷತ್ರದಲ್ಲಿ ಜನಿಸಿದವರು ಕುಬೇರನ ಆಶೀರ್ವಾದಕ್ಕೆ ಒಳಗಾಗುತ್ತಾರೆ ಎಂಬುದನ್ನ ಇಲ್ಲಿ ತಿಳಿದುಕೊಳ್ಳೋಣ ಬನ್ನಿ. ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದವರು ಹುಟ್ಟಿನಿಂದಲೇ ಕುಬೇರ ಯೋಗವನ್ನು ಹೊಂದಿರುತ್ತಾರೆ. ಈ ನಕ್ಷತ್ರದಲ್ಲಿ ಜನಿಸಿದವರು ಯಾವುದೇ ಕ್ಷೇತ್ರಕ್ಕೆ ಕಾಲಿಟ್ಟರೂ ಅದರಲ್ಲಿ ಯಶಸ್ವಿಯಾಗುವ ಯೋಗವಿದೆ. ಈ ನಕ್ಷತ್ರದಲ್ಲಿ ಜನಿಸಿದವರು 25 ವರ್ಷದಲ್ಲಿ ಕುಬೇರ ಯೋಗದ ಪ್ರಾಪ್ತಿಗೆ ಒಳಗಾಗುತ್ತಾರೆ. ಇದರಿಂದ ನಿಮ್ಮ ಜೀವನ ಅತ್ಯಂತ ಯಶಸ್ವಿ ಆಗಿರಲಿದೆ. ಕೃತಿಕಾ. ಕೃತಿಕಾ ನಕ್ಷತ್ರದಲ್ಲಿ ಜನಿಸಿದವರು ಕುಬೇರನ ಆಶೀರ್ವಾದವನ್ನು ಹೊಂದಿರುತ್ತಾರೆ. ಕುಬೇರನ ಯೋಗದಲ್ಲಿ ಜನಿಸಿದವರು ಜೀವನದಲ್ಲಿ ನಿರಂತರ ಪ್ರಗತಿಯನ್ನು ಕಾಣುತ್ತಾರೆ. ನೀವು 30 ವರ್ಷದ ಬಳಿಕ ಕೆಲಸದಲ್ಲಿ ನಿರೀಕ್ಷಿತ ಬೆಳವಣಿಗೆಯನ್ನು ಸಾಧಿಸಬಹುದು. ವಿದೇಶದಲ್ಲಿ ಕೆಲಸ ಮಾಡುವ ಯೋಗದ ಜೊತೆಗೆ ವಿದೇಶದಲ್ಲಿ ಕಾಯಂ ವಾಸ ಮಾಡುವ ಯೋಗವು ನಿಮಗೆ ಒಲಿಯಬಹುದು. ಉತ್ತರ ನಕ್ಷತ್ರ. ಉತ್ತರ ನಕ್ಷತ್ರದಲ್ಲಿ ಜನಿಸಿದವರು ಅದೃಷ್ಟ ಮತ್ತು ಪ್ರತಿಭೆಯ ಮೂಲಕ ತಮ್ಮನ್ನು ಗುರುತಿಸಿಕೊಳ್ಳಲಿದ್ದಾರೆ. ಉತ್ತರ ನಕ್ಷತ್ರದವರಲ್ಲಿ 25 ವರ್ಷದ ಬಳಿಕ ಕುಬೇರ ಯೋಗವಂತೆ ನೀವು ಅಂದುಕೊಂಡಿದ್ದ ಎಲ್ಲಾ ವಿಚಾರಗಳಲ್ಲೂ ಯಶಸ್ಸು ಗಳಿಸಲಿದ್ದೀರಿ. ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಣೆಯಾಗಲಿದೆ. ಹಾಗೆ ವ್ಯವಹಾರಗಳು ನಿಮ್ಮ ಕೈ ಹಿಡಿಯಲಿದೆ. ಮೃಗಶಿರ ನಕ್ಷತ್ರ. ನೀವು ಹುಟ್ಟಿದಾಗಿನಿಂದಲೇ ಅದೃಷ್ಟವಂತರಂತೆ. ನಿಮ್ಮ ಯೋಗ ದಿನಗಳು ಯಾವಾಗಲೂ ನಿಮ್ಮ ಕೈ ಹಿಡಿಯುತ್ತಿರುತ್ತವೆ. ಹಾಗೆ ನಿಮಗೆ 40 ವರ್ಷದ ಬಳಿಕ ಕುಬೇರ ಯೋಗ ಒಲಿಯಲಿದೆ. ಅದರರ್ಥ ನಿಮಗೆ ಅಂದುಕೊಂಡ ಕಾರ್ಯಗಳು ಆರ್ಥಿಕವಾಗಿ ಸದೃಢವಾಗಲು ನಿಮಗೆ 40 ವರ್ಷ ಕಾಯಬೇಕಾಗುತ್ತದೆ. ಹಣಗಳಿಕೆ, ಆರೋಗ್ಯಗಳಿಕೆ, ಹೀಗೆ ಒಂದಿಷ್ಟು ಕೆಲಸ ಕಾರ್ಯಗಳಿಗೆ ಅನುಕೂಲವಾಗುತ್ತದೆ. ಭರಣಿ ನಕ್ಷತ್ರ. ಭರಣಿ ನಕ್ಷತ್ರದ ಮಂದಿಗೆ ಕುಬೇರ ಯೋಗವು 30 ವರ್ಷದ ಬಳಿಕ ಒಲಿಯಲಿದೆ. ಆದರೆ 55 ವರ್ಷಕ್ಕೆ ಇದು ಕೊನೆಯಾಗುತ್ತದೆ. ಏಕೆಂದರೆ ಈ ಅವಧಿಯಲ್ಲಿ ನೀವು ಜೀವನದ ಪ್ರಮುಖ ಘಟ್ಟಗಳನ್ನು ದಾಟುತ್ತೀರಿ. ಎಲ್ಲಿಯೂ ನಿಮಗೆ ಆರ್ಥಿಕ ಸಮಸ್ಯೆ ಬಾಧಿಸುವುದಿಲ್ಲ. ಹಾಗೆ ಇದರಿಂದ ನಿಮಗೆ ಹೆಚ್ಚು ಸಮಸ್ಯೆಗಳು ಕಾಡುವುದಿಲ್ಲ. ವೀಕ್ಷಕರೇ, ಈ ಮಾಹಿತಿ ಇಷ್ಟವಾದಲ್ಲಿ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ, ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಕೇಳಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್. ಜೈ ಶ್ರೀವಾಣಿ.